ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಮಧು ಕನ್ನಡ ವ್ಲಾಗ್ಸ್. ಇವತ್ತಿನ್ನು ಸೋಮವಾರ ವ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ನನ್ನ ಒಂದು ದಿನಚರಿ ಸೋಮವಾರ ಹೇಗಿರುತ್ತೆ ಅಂತ. ಆದರೆ ನಾನು ಎದ್ದೊಳ್ಬೇಕಾಗಿದ್ದು 5:15. 5:15 ಎದ್ದಿದ್ರೆ ಇಷ್ಟೊತ್ತು ಅರ್ಧ ಕೆಲಸ ಆಗ್ತಿತ್ತು. ಈ ಮಳೆಗೆ ಚಳಿಗೆ ಎದ್ದೊಳಕ್ಕೆ ಆಗಲ್ಲ ಬೆಳಗ್ಗೆ ಹೊತ್ತು. ತುಂಬ ಲೇಟ್ ಆಯಿತು. ಇವಾಗ 6:15 ಅವ್ರು 6:30 ಆಗಿದೆ. ಗೊತ್ತಿಲ್ಲ ಎಷ್ಟೊತ್ತು ಗಂಟೆ ಆಗುತ್ತೆ ನನ್ನ ಕೆಲಸ. ಇವತ್ತು ಕ್ಲಾಸ್ಗೆ ಎಷ್ಟೊತ್ತಿಗೆ ಹೋಗ್ತೀನಿ ಅನ್ನೋದು ಗೊತ್ತಿಲ್ಲ. ಐ ಥಿಂಕ್ ಇವತ್ತು 2 o'clock ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಬೇಕು. ಇವತ್ತು ನಾನು ಒಂದು ವ್ರತ ಮಾಡ್ತಾಯಿದ್ದೀನಿ, ನೆಲೋಪತ್ತು ಅಂತ. ಈ ಹಳ್ಳಿ ಸೈಡ್ ಅವ್ರಿಗೆ ಗೊತ್ತಿರುತ್ತೆ ನೆಲೋಪತ್ತು ಏನು ಅಂತ. ಅದೇನಪ್ಪ ಅಂತಂದರೆ ಪೂಜೆ ಮಾಡಿ ಅಡುಗೆ ಮಾಡಿ ನೆಲದ ಮೇಲೆ ಹಾಕ್ಕೊಂಡು ತಿನ್ನೋದಕ್ಕೆ ನೆಲೋಪತ್ತು ಅಂತ ಹೇಳ್ತಾರೆ. ಸೊ ಇವಾಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ಮನೆ ಹತ್ರ ವೆದರ್ ಹೇಗಿದೆ ಅಂತ ತೋರಿಸ್ತೀನಿ ರೀ ನಿಮಗೆ. ಸುಮಾ ಶೂಶು ಶೂಶು ಇವಾಗ ಕಸ ಎಲ್ಲ ಗೂಡ್ಸಾಗೈತೆ. ಬಟ್ ಮನೆ ಹೊಸಿಲ್ಲ, ಇನ್ನೂ ಕರೆಂಟ್ ಬಂದಿಲ್ಲ, ನೀರಿಲ್ಲ. ನಮ್ಮ ಬಿಲ್ಡಿಂಗಲ್ಲಿ ಹೇಗೆ ಅಂದರೆ ಕರೆಂಟ್ ಇದ್ದರೆ ಅಷ್ಟೇ ನೀರು ಬರೋದು, ಇಲ್ಲಾಂದರೆ ನೀರು ಬರೋದಿಲ್ಲ. ಇವಾಗ ಕೆಳಗಡೆ ಹೋಗಿ ತರಬೇಕಂದ್ರೆ ನಮ್ಮದು 4th ಫ್ಲೋರು ಇರೋದು, ಗ್ರೌಂಡ್ ಫ್ಲೋರಲ್ಲಿ. ಇದ್ರ ಕಾರ್ಪೊರೇಷನ್ ನೀರು ಬರ್ತಾ ಇರುತ್ತೆ. ಬಟ್ ಎತ್ಕೊಬರೋದಕ್ಕಾಗಲ್ಲ. ಅಲ್ಲಿಂದ 4th ಫ್ಲೋರ್ ಗಂಟೆ ಎತ್ಕೊಬರೋಕ್ಕೆ ನನ್ನ ಕೈಲಂತೂ ಆಗಲ್ಲ. ಸೊ ಇವಾಗ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಬಟ್ ನಾನು ನೆಲೋಪತ್ತು ಬಿಡೋ ಗಂಟ ಊಟನೂ ಕೂಡ ಮಾಡೋಂಗಿಲ್ಲ. ಈಗ ಕರೆಂಟ್ ಯಾವಾಗ ಬರುತ್ತೋ, ನಾನು ನೆಲ ಯಾವಾಗ ಒರೆಸ್ತೀನೋ ಗೊತ್ತಿಲ್ಲ. ಇನ್ನೊಂದು ಬಕೆಟ್ ಇದೆ, ಅದು ವಾಶ್ರೂಮ್ಗೆ ಏನಾದರೂ ಹೋದ್ರೆ ಇರಲಿ ಅಂತ, ಎಮರ್ಜೆನ್ಸಿಗೆ ಅಂತ ಒಂದು ಬಕೆಟ್ ಐತೆ. ಅದೊಂದು ಬಕೆಟಲ್ಲಿ ನಾನು ಮನೆ ಒರೆಸ್ಬಿಟ್ರೆ ಮುಗಿದೋಯ್ತು ನನ್ನ ಕತೆ. ನಮ್ಮಪ್ಪ ನನ್ನ ತಿಥಿನೇ ಮಾಡಿಬಿಡ್ತದೆ. ಇವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ನೋಡೋಣ ಯಾವಾಗ ಕರೆಂಟ್ ಬರುತ್ತೆ. ಆ ಬೆಸ್ಕಾಮ್ ಅವ್ರಿಗೆ ಫೋನ್ ಮಾಡಿದ್ರಂತೂ ಕನೆಕ್ಟೇ ಆಗ್ತಾಯಿಲ್ಲ. ಈಗ ಅವ್ರಿಗೂ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇರಬೇಕು. ಇವತ್ತು ವರ್ಕಿಂಗ್ ಡೇ, ಎಲ್ಲರೂ ಹೋಗ್ತಾ ಇರ್ತಾರೆ, ಪವರ್ ಹಾಕಬೇಕು ಬೇಗ ಅಂತ. ಬಟ್ ಅವ್ರು ಆಗ್ತಾಯಿಲ್ಲ, ಫೋನ್ ಕನೆಕ್ಟ್ ಆಗ್ತಾಯಿಲ್ಲ. ಒಂದು ಅವ್ರು ಇನ್ನೂ ಕರೆಂಟ್ ಕೊಟ್ಟಿಲ್ಲ. 2 ನಾನು ಯಾವಾಗ ಸ್ನಾನ ಮಾಡೋದು, ಯಾವಾಗ ಮನೆ ಒರೆಸೋದು, ಯಾವಾಗ ಸ್ಟವ್ ಒರೆಸೋದು, ಬೇಜಾರಾಗ್ಬಿಟ್ಟೈತೆ ನನಗಂತೂ. ಇವಾಗ ಏನು ಮಾಡೋದು ಅಂತ ಕೂತ್ಕೊಂಡು ಯೋಚನೆ ಮಾಡ್ತಿದ್ದೆ. ಅಷ್ಟೊತ್ತಿಗೆ ಐರನ್ ಬಟ್ಟೆ ಬಂದೈತೆ ನಮ್ಮ ಮನೆಯವ್ರದ್ದು. ಸೊ ಐರನ್ ಬಟ್ಟೆಗಳನ್ನ ಎತ್ತಿ ನೀಟಾಗಿ ಜೋಡಿಸಿಡೋಣ, ಅದೊಂದು ಕೆಲಸ ಮುಗೀಲಿ. ನೋಡೋಣ ಇವತ್ತು ಕ್ಲಾಸ್ಗೆ ಹೋಗೋಕ್ಕಾಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಟ್ರೈ ಮಾಡ್ತೀನಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕರೆಂಟ್ ಬಂದರೆ ಮಾತ್ರ ನಾನು ಇವತ್ತು ಕೆಲಸ ನಡೆಯೋದು, ಇಲ್ಲಾಂದರೆ ನಡೆಯೋದಿಲ್ಲ.
ಅಷ್ಟೇ. ಇವಾಗ ಕರೆಂಟ್ ಬಂದಿದ ತಕ್ಷಣ ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿ ಆಚೆ ಅರಿಶಿನ ಕುಂಕುಮ ಇಟ್ಕೊಂಡು ನಾನು ರಂಗೋಲಿ ಹೇಗೆ ಬಿಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಹೇಗಿದೆ ರಂಗೋಲಿ ಕಮೆಂಟ್ ಮಾಡಿ. ಓಕೆ, ಇವಾಗ ರೆಡಿ ಆಗಿದ್ದೆಲ್ಲ ಆಗಿದೆ. ನಾನು ಜನ ಎಣ್ದಿದ್ದೀನಿ. ಇವತ್ತು ಮುದುಕಿ ಥರ ಕಾಣಿಸ್ತಾ ಇದ್ದೀನಿ. ಇರಲಿ ಪರವಾಗಿಲ್ಲ, ಜನ ಎಣ್ಕೊಳ್ಳೋಣ ಅಂತ ಅನ್ನಿಸ್ತು ಸ್ಯಾರಿಗೆ. ಸೊ ಜನ ಎಣ್ಕೊಂಡಿದ್ದೀನಿ. ಜಡೆ ಅನ್ನೋದು ಜಡೆ ಎಣ್ಕೊಂಡಿದ್ದೀನಿ. ಇನ್ನೂ ಹಸಿ ಇದೆ, ಕೂದಲು ಆರಿಲ್ಲ. ಬಟ್ ಅದು ಆರೋ ಗಂಟೆ ಇವಾಗ ಕಾಯೋಷ್ಟು ಟೈಮು ಕೂಡ ನನಗಿಲ್ಲ. ಸೊ ಇವಾಗ ನನ್ನ ಕೆಲಸ ಏನಪ್ಪ ಅಂದರೆ, ಇವಾಗ ಹೋಗಿ ಫಸ್ಟು ಸ್ಟವ್ ಪೂಜೆ ಮಾಡ್ಕೋಬೇಕು. ಸ್ಟವ್ ಪೂಜೆ ಮಾಡಿ ಹಿಂದೆನೇ ಒಂದು ಲೋಟ ಅನ್ನಕ್ಕೆ ಇಕ್ಬಿಟ್ಟು, ಅದಾದಮೇಲೆ ನಾನು ಹೊಸ್ಲು ಪೂಜೆ ಅಂದರೆ ದೇವ್ರ ಮನೆ ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕಿ ಅರ್ಶಿನ ಕುಂಕುಮ ಇಟ್ಕೊಂಡು ದೇವ್ರಿಗೆ ಹೂವು ಹಾಕಿ ಪೂಜೆ ಮಾಡಿ ನೆಲೊಪ್ಪತ್ತು ಬಿಡಬೇಕು. ಸೊ ಹೋಗಿ ಫಾಸ್ಟಾಗಿ ಕೆಲಸ ಮುಗಿಸೋಣ. 12 ಗಂಟೆ ಕ್ಲಾಸ್ಗೆ ಹೋಗೋಕ್ಕಾಗಿಲ್ಲ, 2 ಗಂಟೆ ಕ್ಲಾಸ್ಗಾರು ಹೋಗೋಕ್ಕೆ ಟ್ರೈ ಮಾಡೋಣ. ಇವಾಗ ನಾನು ಸ್ಟವ್ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟವ್ ಎಲ್ಲ ಒರೆಸಿದ್ನಲ್ವ, ಅದಕ್ಕೆ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಬ್ಯಾಕ್ಗ್ರೌಂಡ್ ನಿಮಗೆ ಜಾಸ್ತಿ ಸೌಂಡ್ ಕೇಳಿಸ್ತಾ ಇರ್ಬೋದು, ಏಕೆಂದರೆ ನಮ್ಮ ಮನೆ ಮುಂದೆ ಅಂದರೆ ಡೋರಿಂದ ಮುಂದಕ್ಕೆ ಸ್ವಲ್ಪ ಶೀಟ್ ಹಾಕಿರೋದ್ರಿಂದ ಜೋರು ಮಳೆ ಇದೆ ಇಲ್ಲಿ. ಸೊ ಅದ್ರ ಸೌಂಡ್ ಜಾಸ್ತಿ ಇದೆ. ಇವಾಗ ಎಲ್ಲ ಒಲೆ ಅಂತ ಮೇಲ್ಗಡೆ ಇರೋ ಏನು ಹೇಳ್ತಾರೆ ಅದು ಪಾತ್ರೆ ಇಟ್ಕೊತೀವಲ್ಲ ಸ್ಟ್ಯಾಂಡ್, ಸ್ಟ್ಯಾಂಡ್ಗೆ ಪೂರ್ತಿ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ ನೀಟಾಗೆ. ಈ ಥರ ಇಟ್ಕೊಂಡು ಪೂಜೆ ಮಾಡ್ಬೋದು. ಅಂದರೆ ಇದು ಕೆಲವ್ರೇನು ಹೇಳ್ತಾರೆ ಹೊಸ್ನೀರು ತೊಗೊಂಡು ಪೂಜೆ ಮಾಡೋದು ಅಂತಾರೆ ನಮ್ಮ ಹಳ್ಳಿ ಕಡೆ. ಆವಾಗ ಮಾತ್ರ ಈ ಥರ ಇಟ್ಕೋತಾರೆ. ನಾನು ನೆಲೊಪ್ಪತ್ತು ಬಿಡೋದಕ್ಕೂ ಕೂಡ ಈ ಥರ ಇಟ್ಕೊಂಡು ಪೂಜೆ ಮಾಡಿಬಿಟ್ಟು ಸ್ಟವ್ ಪೂಜೆ ಮಾಡಿ ಅನ್ನ ಮಾಡಿಕೊಂಡು ದೇವ್ರಿಗೆ ಇಡೋಣ ಅಂತ ಹೇಳಿ ಈ ಥರ ಯಾಕೆ ಮಾಡ್ತೀನಿ ಅಂತಂದರೆ, ದೇವ್ರಿಗೂ ಕೂಡ ಅದೇ ಅನ್ನನ ತೊಗೊಂಡೋಗಿಡೋದ್ರಿಂದ ಅದು ಒಂಚೂರು ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಲಿ ಅಂತ ಹೇಳಿ ಈ ಥರ ನಾನು ಪೂಜೆ ಮಾಡ್ಕೊತೀನಿ. ಇದು ಪ್ರತಿ ಸೋಮವಾರ ಮಾಡ್ತಾಯಿದ್ದೀನಿ. ಇದು ಬಂದು ನಂದು 2ನೇ ವಾರ. 1ನೇ ವಾರದಲ್ಲಿ ನಾನು ತೋರ್ಸೋಕ್ಕಾಗಿಲ್ಲ, ಯಾಕೆಂದರೆ ತುಂಬಾ ರಿಸ್ಕ್ ಇತ್ತು ಕೆಲಸ ನನಗೆ. ಗಡಿಬಿಡಿಯಲ್ಲಿ ನನ್ನ ಕ್ಯಾಮ್ರಾ ಫಿಕ್ಸ್ ಮಾಡ್ಕೊಂಡಾಗಲಿ ಇದು ಮಾಡೋದಾಗಲಿ ತೋರ್ಸೋಕ್ಕಾಗಲಿಲ್ಲ. ಇವತ್ತು ಸ್ವಲ್ಪ ಆರಾಮಾಗೇ ಕಾಮಾಗೆ ಮಾಡೋಣ ನಿಧಾನಕ್ಕೆ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಬಟ್ ಇಷ್ಟೊತ್ತಿಗೆ ಪೂಜೆ ಆಗೋವಂಥದ್ದಲ್ಲ, ಅದು ಬೇಗನೆ ಮಾಡಬೇಕು. ಸೊ ಇವತ್ತು ಕರೆಂಟ್ ಅಂದರೆ ಸೋಮವಾರ ಕರೆಂಟ್ ಇಲ್ಲದೆ ಇರೋ ಕಾರಣ ನನಗೆ ತುಂಬ ಅಂದರೆ ತುಂಬ ಲೇಟ್ ಆಗ್ತಾಯಿತ್ತು. ಸ್ನಾನ ಮಾಡೋಕ್ಕಾಗ್ತಾ ಇರಲಿಲ್ಲ. ಸ್ನಾನ ಮಾಡಿನೇ ನಾನು ದೇವ್ರ ಮನೆಗೆ ಹೋಗಬೇಕು. ಅದರಿಂದ ನಾನು ಹಾಗೆ ಇದು ಮಾಡಿ ಇಟ್ಟೆ. ಸೊ ಇವಾಗ ನಾನಿಲ್ಲಿ ನಮಸ್ಕಾರ ಮಾಡಿಕೊಂಡು ಕುಕ್ಕರ್ಗೆ 1 ಲೋಟ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದು ಕೂಗ್ಯಕ್ಕಿಟ್ಟು ನೆಕ್ಸ್ಟ್ ನಂದೇನು ಕೆಲಸ ಇದೆ ದೇವ್ರ ಮನೆ ಬಾಗಿಲಲ್ಲಿ ಅದನ್ನು ನಾನು ಮುಗಿಸ್ಕೋಬೇಕು. ಇದು ಆಗ ಗಂಟೆ ಕಾಯ್ತೇನೆ ಅಂದರೆ ಅದನ್ನೂ ಲೇಟ್ ಆಗುತ್ತೆ. ಸೊ ನಾನು ಪೂಜೆ ಮಾಡೋಷ್ಟೊತ್ತಿಗೆ 3 ಗಂಟೆ ಆಗೋಗ್ತಿತ್ತು. ಇದು ಬಂದು ಸೋಮವಾರದ ವಿಡಿಯೋ. ನನ್ನ ಚಾನಲ್ ಯಾರ್ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ಕೇಳ್ಕೊತೀನಿ ನಿಮ್ಮ ಹತ್ರ. ಇಲ್ಲಿ ನಾನು ಕುಕ್ಕರ್ ಕೂಗಕ್ಕೆ ಇಟ್ಬಿಟ್ಟು ಬಂದು ಪೂಜೆ ಮಾಡ್ಕೊಬಿಡೋಣ ಅಂತ ದೇವ್ರ ಮನೇಲಿರೋ ಹೂವು ಎಲ್ಲ ತೆಗಿತಾ ಇದ್ದೀನಿ. ಈ ಸೀರೆ ಅಮ್ಮಂದು, ಬ್ಲೌಸ್ ಬಂದು ನಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದ್ದೀನಿ. ಆ ಸೀರೆಗೂ ಬ್ಲೌಸ್ಗೂ ನಾನು ಜಡೆ ಹಾಕಿರೋದಕ್ಕೂ ಒಳ್ಳೆ ಮುದುಕಿ ಥರ ಕಾಣ್ತಾ ಇದ್ದೀನಿ. ಬಟ್ ನಮ್ಮ ಸಂಪ್ರದಾಯ ಹಾಗೆ ಸಂಸ್ಕೃತಿ ಬಿಡೋದಕ್ಕಾಗಲ್ಲ. ನಮ್ಮ ಆಸೆ ಏನಪ್ಪ ಅಂತ ಅಂದರೆ ಪೂಜೆ ಮಾಡಬೇಕಾದ್ರೂ 1 ಅವರ್ ಆಗಲಿ 2 ಅವರ್ ಆಗಲಿ ಸ್ಯಾರಿ ಹಾಕ್ಕೊಂಡು ಮಾಡಬೇಕು ಅನ್ನೋ ನನ್ನ ಆಸೆ. ಈ ಜಡೆ ಎಣ್ದಿರೋದು ಆಪ್ಷನಲ್. ಏನೋ ಗೊತ್ತಿಲ್ಲ, ಎಣ್ಕೋಬೇಕು ಅಂತ ಅನ್ನಿಸ್ತು, ಎಣ್ಕೊಂಬಿಟ್ಟೆ. ಬಟ್ ಆಮೇಲೆ ವೀಡಿಯೋ ನೋಡ್ಬೇಕಾದ್ರೆ ನನಗೆ ನಗು ಬರ್ತೈತೆ ನನ್ನ ನೋಡಿ. ಏನು ಮಾಡೋಕ್ಕಾಗಲ್ಲ. ಓಕೆ, ಇವಾಗ ಅರಿಶಿನ ಕುಂಕುಮ ಇಟ್ಕೊತಾ ಇದ್ದೀನಿ. ಹೊರಗಡೆ ನಾನು ಸ್ನಾನ ಮಾಡ್ದೇನೂ ಇಟ್ಕೊಂಡ್ರೂ ಪರವಾಗಿಲ್ಲ. ಬಟ್ ದೇವ್ರ ಮನೆಗೆ ಮಾತ್ರ ನಾನು ಯಾವಾಗೂ ಸ್ನಾನ ಮಾಡಿ ಅರಿಶಿನ ಕುಂಕುಮ ಇಡೋದು. ಹಾಗೆ ಇಡಬೇಕು ಅಂತ ಕೂಡ ಅಮ್ಮ ಹೇಳ್ತಾ ಇರ್ತಾರೆ. ನಾನಿಲ್ಲಿ ಕ್ಯಾಮ್ರಾ ಸರಿ ಬಂದಾಯಿತೋ ಇಲ್ವೋ ಅಂತ ನೋಡೋದೇ ಆಗೋಗಿತ್ತು. ಬಿಕಾಸ್ ಅದು ಚೆನ್ನಾಗಿ ಪೂರ್ತಿ ಹೊಸ್ಲು ಕಾಣಿಸಿದ್ರೆ ನಿಮಗೂ ನೋಡೋದಕ್ಕೂ ಹೌದಪ್ಪ ಅಂತ ಅನ್ನಿಸ್ಬೋದು. ಸುಮ್ಮನೆ ಅರ್ಧ ಹೊಸ್ಲು ಕಾಣಿಸಿದ್ರೆ ನಾನು ಯಾವ ಡಿಸೈನ್ ಹಾಕಿದ್ದೀನಿ ಅಂತ ನಿಮಗೂ ಗೊತ್ತಾಗೋದಿಲ್ಲ. ಅದಕ್ಕೆ ಇಲ್ಲಿ ಏನು ಮಾಡಿದ್ದೀನಿ, ನಾನು ಕ್ಯಾಮ್ರಾನ ಸರಿ ಬಂತಾ ಇಲ್ವಾ ಅಂತ ಒಂದು 3-4 ಸರಿ ಚೆಕ್ ಮಾಡಿ ಆಮೇಲೆ ನಾನಿಲ್ಲಿ ಹೊಸ್ಲು ಪೂಜೆಗೆ ಅಂತ ಅಂದ್ಬಿಟ್ಟು ನೀಟಾಗಿ ಅದಕ್ಕೆ ಅರಿಶಿನ ಎಲ್ಲ ಹಚ್ಚಿದ್ರು. ಎಷ್ಟು ಅರಿಶಿನ ಹಚ್ತೀನಿ ನಾನಂತೂ ಅಂದರೆ ಹಂಗೆ ಅರಿಶಿನದಲ್ಲೇ ಮಾಡ್ಬಿಟ್ಟವ್ರೇನೋ ಹೊಸ್ಲನ್ನ ಅಂತ ಅನ್ಬೇಕು, ಹಂಗೆ ಹಚ್ಚಿರ್ತೀನಿ. ನಮ್ಮಮ್ಮ ಅದನ್ನೇ ಅಂತ ಲೈಟಾಗಿ ಸುಮ್ಮನೆ ಒಂಚೂರು ಮೇಲೆ ಎಳೆಯ ಸಾಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ಯಾಕೆ ಹಂಗೆ ಹೇಳ್ತಾರೆ ಅಂದರೆ, ಇವಾಗ ನೋಡಿ ಅದನ್ನು ತೆಗಿಯೋಕ್ಕೆ ನನಗೆ ಇಡೀ ನೀರು ಅರಿಶಿನ ಮಾಡಬೇಕು ನಾನು, ಆ ಥರ ಅದು ಆಗ್ತಿತ್ತು. ಸೊ
ನಾನು ಕೆಳಗಡೆ ಎಲ್ಲ ಚೆಲ್ಕೊಂಡಿರೋ ಅರಿಶಿನ ನೀರನ್ನ ಅಂದರೆ ಹೊಸ್ಲು ನೀರೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಅಲ್ಲಿಂದ ಅಲ್ಲಲ್ಲೇ ಮಾಡಿಬಿಟ್ರೆ ನನಗೆ ನೆಕ್ಸ್ಟು ಈಸಿ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ನಾನು ಹಚ್ಚೋ ಅರಿಶಿನ ನೋಡಿ ಹೆಂಗೆ ಹಚ್ತೀನಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಅದಕ್ಕೆ ಬೈತಾ ಇರುತ್ತೆ, ಪಾಪ ಅರಿಶಿನದಲ್ಲೇ ಎಲ್ಲ ಮುಗಿಸ್ಬಿಡ್ತಾಳೆ ಇವಳು ಅಂತ ಅಂದ್ಬಿಟ್ಟು ಬೈತಾ ಇರ್ತದೆ. ಆದರೂ ಪರವಾಗಿಲ್ಲ, ನನ್ನ ಖುಷಿಗೋಸ್ಕರ ನಾನು ಅರಿಶಿನ ಹಚ್ಚೋ ಥರನೇ ನಾನು ಹಚ್ಚೋದು. ಸೊ ಹಚ್ಕೊತಾ ಇದ್ದೀನಿ ನೀಟಾಗಿ ಹೊಸ್ಲಿಗೆ ಎಲ್ಲ ಅರಿಶಿನ ಎಲ್ಲ ಹಚ್ಚಿ ಕುಂಕುಮ ಇಟ್ಟು ಪೂಜೆ ಮಾಡುವಂಥದ್ದು. ಇದನ್ನು ಯಾಕೆ ಮಾಡ್ತಾರೆ ಅಂತಂದರೆ ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಿದ್ದು ಅದಾಗಬೇಕು ಅಂದರೆ ಈ ಥರ ವ್ರತಗಳು ಮಾಡಬೇಕು ಅಂತಲೇ ಏನಿಲ್ಲ, ಅವ್ರವ್ರ ನಂಬಿಕೆಗೆ ಬಿಟ್ಟಿದ್ದಿದ್ದು. ನನಗೆ ಒಂದು ನಂಬಿಕೆ, ಈ ಥರ ಎಲ್ಲ ಮಾಡಿದ್ರೆ ನನ್ನ ಮನಸ್ಸಲ್ಲಿರೋದು ಆಗುತ್ತೆ ಅನ್ನೋದೊಂದು ನಂಬಿಕೆ ಮೇಲೆ ನಾನು ಈ ವ್ರತ ಮಾಡ್ತಾಯಿರೋದು. ವಿಡಿಯೋ ತುಂಬ ಲೆಂತ್ ಆಯಿತು, ಒಂದು 13-15 ನಿಮಿಷದಾದರೂ ಆಗ್ಬೋದು ಅನಿಸುತ್ತೆ, ತುಂಬ ಲೆಂತ್ ಇದೆ. ಆವಾಗವಾಗ ಈ ಥರ ಲೆಂತಿ ವಿಡಿಯೋ ಹಾಕಿದ್ರೆ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಬಟ್ ನೋಡೋರಿಗೆ ನಿಮಗೆ ಸ್ವಲ್ಪ ಬೋರ್ ಅನಿಸ್ಬೋದು. ಆದ್ರೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಇದಕ್ಕೆ ಇನ್ನೂ ಏನಾದರೂ ಆ್ಯಡ್ ಮಾಡೋ ಥರ ಇದ್ದರೆ ನಾನು ನಿಮಗೆ ಆ್ಯಡ್ ಮಾಡಿ ತೋರಿಸ್ತೀನಿ. ಇವಾಗ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆ ಎಲ್ಲ ಮಾಡಿ ಮುಗಿಸಿ ನಾನು ನೆಲೋಪತ್ತು ಬಿಡ್ತೀನಿ. ಅದು ಹೇಗೆ ಇರುತ್ತೆ, ನೆಲೋಪತ್ತು ಅಂದರೆ ಏನು ಅಂತ ನೋಡೋಣ. ಇವಾಗ ನೋಡಿ, ಇದೇ ಥರ ನೆಲೋಪತ್ತು ಬಿಡೋದು ಅಂದರೆ ನೆಲದ ಮೇಲೆ ಸ್ವಲ್ಪ ನೀರು ಹಾಕಿ ಆ ಜಾಗನ ಅಷ್ಟು ನೀಟ್ ಮಾಡಿಕೊಂಡು ಅದ್ರ ಮೇಲೆ ನಾವು ಅನ್ನ ಮತ್ತು ಮೊಸರು ಎರಡೂ ಹಾಕ್ಕೊಂಡು, ಮೊಸರಾದರೂ ಹಾಕ್ಕೋಬೋದು ಅಥವಾ ಸಿಹಿ ಪೊಂಗಲ್, ಖಾರ ಪೊಂಗಲ್ ಅಂತೂ ಮಾಡಿಡಲ್ಲ ದೇವ್ರಿಗೆ. ಸಿಹಿ ಪೊಂಗಲ್ಲು ಅಥವಾ ಅವತ್ತಿನ ದಿನ ನೈವೇದ್ಯಕ್ಕೆ ಏನು ಇಟ್ಟಿರ್ತೀರೋ ಅದು. ನನಗಿಲ್ಲಿ ಟೈಮ್ ಇರಲಿಲ್ವಲ್ಲ, ಯಾಕೆಂದರೆ ಕರೆಂಟ್ ಇಲ್ದಿರೋ ಕಾರಣ ನಾನೇನು ಮಾಡ್ಕೊಳಕ್ಕಾಗಲಿಲ್ಲ, ಸ್ನಾನ ಮಾಡಬೇಕು ಪೂಜೆ ಮಾಡಿ. ಸೊ ನಾನು ಇವತ್ತು ಮೊಸರನ್ನದಲ್ಲೇ ನೆಲೋಪತ್ತು ಬಿಡ್ತಾಯಿದ್ದೀನಿ. ಈ ಥರ ಆದರೆ ಹೇಳ್ದಂಗೆ ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಮಾಡೋದು ಅಷ್ಟೇ. ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಅಡುಗೆ ಮಾಡೋದಕ್ಕೆ. ಆ ಟೈಮಲ್ಲಿ ಇನ್ನೇನು ಮಾಡೋದು ಅಂತ ಹೇಳಿ ಬ್ಲೌಸ್ ಹೊಲಿತಾ ಕೂತ್ಕೊಳ್ಳೋಣ ಅಂತ ಬ್ಲೌಸ್ ಹೊಲ್ಕೊತಾ ಇದ್ದೀನಿ. ಇದು ನಾನಿನ್ನೂ ಕಲಿಬೇಕಂದ್ರೆ ನೀಟಾಗಿ ಅಮ್ಮಂದೇ ಇನ್ನೊಂದು 4-5 ಬ್ಲೌಸ್ ಹೊಲಿಬೇಕು. ನನ್ನ ಬ್ಲೌಸ್ ಎಲ್ಲ ನಾನು ಹೊಲ್ಕೊಂಡಿದ್ದೀನಿ. ಸೊ ಇನ್ನೊಂದು 3-4 ಬ್ಲೌಸ್ ಹೊಲಿಯೋಣ ಅಂತ ಹೇಳ್ಬಿಟ್ಟು ನೀಟಾಗಿ ಫಿನಿಶಿಂಗ್ ಬರ್ತಾಯಿದೆ, ಅಮ್ಮಂಗೂ ಕೂಡ ಕಂಫರ್ಟಬಲ್ ಆಗಿದೆ. ಅದಕ್ಕೆ ಅಮ್ಮಂದೊಂದು ಬ್ಲೌಸ್ ಹೊಲಿತಾ ಕೂತಿದ್ದೀನಿ. ಇದು ನಾನು ಬೆಳಗ್ಗೆ ಎದ್ದು ನಾಷ್ಟ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಹಿಂಗೆ ಯೂಟ್ಯೂಬ್ ಸ್ಕ್ರೋಲ್ ಮಾಡಬೇಕಾದ್ರೆ ಸಿಕ್ಕಿದ್ದು. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿತ್ತು. ದೋಸೆನೂ ಕೂಡ ಚೆನ್ನಾಗಿ ಎದ್ದೋಳ್ತು ಬೆಳಗ್ಗೆ. ಇದಕ್ಕೇನೇನು ಹಾಕಿದ್ದೀನಿ ಅಂದರೆ ಹೆಸ್ರು ಕಾಳು, ಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಅಕ್ಕಿ ಮತ್ತು ಸಬ್ಬಕ್ಕಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿ ನೆನೆಸಿ ಇಟ್ಕೊಳ್ಳೋದು ರಾತ್ರಿ ಹೊತ್ತು, ಬೆಳಗ್ಗೆ ಎದ್ದು ರುಬ್ಬೋದು. ತುಂಬ ಚೆನ್ನಾಗಿ ಬಂತು ದೋಸೆ, ಎಲ್ಲೂ ಕಚ್ಕೊಳ್ಳಿಲ್ಲ ತವಾಗೆ, ಚೆನ್ನಾಗೇ ಎದ್ದೋಳ್ತು ದೋಸೆ. ವೀಡಿಯೋಸ್ ಯಾವುದೂ ಇಲ್ಲ ನೆಕ್ಸ್ಟು ಆ್ಯಡ್ ಮಾಡೋಣ ಅನ್ನೋದಕ್ಕೆ ಇದು ಸೋಮವಾರದ ವೀಡಿಯೋ. ಸೊ ಈ ವಿಡಿಯೋ ತುಂಬ ಲೇಟ್ ಆಗಿದೆ, ಅಂದರೆ ನೆನ್ನೆ ಆಗಿರೋದು ಇವತ್ತು ಮಾಡಾಕ್ತಾಯಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಟೈಮ್ ಇರಲಿಲ್ಲ ಅಂತಲೇ ಹೇಳ್ತೀನಿ ಎಡಿಟ್ ಮಾಡೋಕ್ಕೆ. ಇವತ್ತು ಟೈಮ್ ಸಿಕ್ತು, ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಲಾಸ್ಟಲ್ಲಿರೋದು ಯಾವುದೋ ವಿಡಿಯೋ ಇಲ್ಲ ಅಂತ ಆ್ಯಡ್ ಮಾಡ್ಕೊಂಡಿರೋದು. ಈ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬು, ಲೈಕು, ಶೇರು, ಕಮೆಂಟು ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಅಂತ ಕೇಳ್ತಾ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.